ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿದ್ಯುತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಕೆಮಿಕಲ್ ಅರ್ಥಿಂಗ್ ಅಂದರೆ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ವಿದ್ಯುತ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮರೀದೆ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಏನಪ್ಪ ಕೆಮಿಕಲ್ ಅರ್ಥಿಂಗ್, ನಾರ್ಮಲ್ ಅರ್ಥಿಂಗು ಕೆಮಿಕಲ್ ಅರ್ಥಿಂಗು ಏನಪ್ಪ ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳೋದಾದರೆ ಯಾವುದೇ ರೀತಿಯಾದ ಅಷ್ಟೊಂದು ಡಿಫ್ರೆನ್ಸ್ ಇರೋದಿಲ್ಲ. ನಾರ್ಮಲ್ ಅರ್ಥಿಂಗಲ್ಲಿ ನಾವು ಉಪ್ಪು ಮತ್ತು ಕೆಂಡವನ್ನು ಯೂಸ್ ಮಾಡ್ತೀವಿ ಅರ್ಥಿಂಗಿಗೆ. ಸೊ ಅದೇ ರೀತಿ ಕೆಮಿಕಲ್ ಅರ್ಥಿಂಗಿಗೆ ನಾವು ಕೆಮಿಕಲ್ ಮಿಶ್ರಿತವಾದ ಒಂದು ಕೆಮಿಕಲ್ ಕಾಂಪೌಂಡ್ ಪೌಡ್ರನ್ನ ಯೂಸ್ ಮಾಡ್ತೀವಿ. ನಾರ್ಮಲ್ ಅರ್ಥಿಂಗು ಕೆಮಿಕಲ್ ಅರ್ಥಿಂಗು ಡಿಫ್ರೆನ್ಸ್ ಏನಪ್ಪ ಅಂತ ನೋಡೋದಾದರೆ, ನಾರ್ಮಲ್ ಅರ್ಥಿಂಗಲ್ಲಿ ನಾವು ಅರ್ಥಿಂಗ್ ಮಾಡುವಾಗ ಉಪ್ಪು ಮತ್ತು ಕೆಂಡವನ್ನು ಬಳಸ್ತೀವಿ. ಹಾಗೆ ಇದು ನಮಗೆ ಈ ರೆಸಿಸ್ಟೆನ್ಸನ್ನು ಸೆಟ್ ಮಾಡೋದಕ್ಕೆ ಇಯರ್ಲಿ ಒನ್ಸ್ ಅಥವಾ ಆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಡಿಮೆ ಆದಾಗ ನಾವು ಅದನ್ನು ಸರ್ವಿಸಿಂಗ್ ಮಾಡೋ ಅವಶ್ಯಕತೆ ಇರುತ್ತೆ. ಅದಕ್ಕೆ ಉಪ್ಪು ಅಥವಾ ನೀರು ಕೆಂಡವನ್ನು ಮಿಶ್ರಿತ ಮಾಡ್ತಾ ಇರಬೇಕಾಗುತ್ತೆ. ಸೊ ಅದೇ ಕೆಮಿಕಲ್ ಅರ್ಥಿಂಗಲ್ಲಿ ನಿಮಗೆ ಅದು ಯಾವುದೇ ರೀತಿಯಾದ ಮೇಂಟೆನೆನ್ಸ್ ಕೂಡ ಇರೋದಿಲ್ಲ. ಒಂದು ಸಲ ನೀವು ಕೆಮಿಕಲ್ ಅರ್ಥಿಂಗ್ ಮಾಡಿದ್ರಿ ಅಂದರೆ ಅದು ಪರ್ಮನೆಂಟಾಗಿ ಇದ್ಬಿಡುತ್ತೆ. ಸೊ ಕೆಮಿಕಲ್ ಅರ್ಥಿಂಗಲ್ಲಿ ನಾವು ಕೆಮಿಕಲ್ ಕಾಂಪೌಂಡ್ ಪೌಡ್ರನ್ನ ಯೂಸ್ ಮಾಡ್ತೀವಿ. ಹಾಗಿದ್ರೆ ಯಾವ ರೀತಿಯಾದ ಕೆಮಿಕಲ್ ಕಾಂಪೌಂಡ್ ಪೌಡ್ರ್ ಇದು ಅಂತ ನಾವು ನೋಡೋದಾದರೆ, ಕೆಮಿಕಲ್ ಅರ್ಥಿಂಗಲ್ಲಿ ಎರಡು ರೀತಿಯಾದ ಪೌಡರ್ಗಳು ನಾವು ನೋಡ್ಬೋದು. ಒಂದು ಬ್ರೌನ್ ಕಲರಲ್ಲಿ ಇರ್ತದೆ, ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿ ಇರ್ತದೆ. ಹಾಗಿದ್ರೆ ಬ್ರೌನ್ ಯಾವುದು, ಬ್ಲ್ಯಾಕ್ ಯಾವುದು, ನಾವು ಯಾವ ಕಾಂಪೌಂಡ್ ಪೌಡ್ರನ್ನ ಯೂಸ್ ಮಾಡಬೇಕು, ಯಾವ ಜಾಗದಲ್ಲಿ ಯಾವ ಕಾಂಪೌಂಡ್ ಪೌಡ್ರನ್ನ ಯೂಸ್ ಮಾಡಬೇಕಂತ ತಿಳ್ಕೊಳ್ಳೋಣ. ಬ್ಲ್ಯಾಕ್ ಇರೋ ಕಾಂಪೌಂಡ್ ಪೌಡ್ರು ನಮಗೆ ಕಾರ್ಬನ್ನಿಂದ ಮಿಶ್ರಿತವಾಗಿರುತ್ತೆ. ಇದನ್ನು ಸಾಧಾರಣವಾಗಿ ಎಲ್ಲ ಕಡೆ ಬಳಸ್ತಾರೆ. ಬ್ಲ್ಯಾಕ್ ಇರೋ ಕಾಂಪೌಂಡ್ ಪೌಡರ್ನ ನಾವು ಕಾರ್ಬನ್ ಮಿಕ್ಸ್ ಆಗಿರೋದು ತೇವಾಂಶ ಇರುವಂಥ ಜಾಗದ ಎಲ್ಲ ಜಾಗದಲ್ಲಿ ಕೂಡ ಬಳಸ್ಬೋದು. ಅದೇ ಬ್ರೌನ್ ಇರೋದು ನಮಗೆ ಬೆಂಟೋನೈಟ್ಸ್ನಿಂದ ಎಂಬ ಕೆಮಿಕಲನ್ನು ಮಿಶ್ರಣ ಮಾಡಿರ್ತಾರೆ. ಬೆಂಟೋನೈಟ್ಸ್ ಅನ್ನೋ ಕೆಮಿಕಲಿಂದ ಮಿಶ್ರಿತವಾದ ಈ ಕಾಂಪೌಂಡ್ ಪೌಡ್ರ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಅತಿ ಹೆಚ್ಚು ಬರಡಾದ ಭೂಮಿಯಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಅಂದರೆ ತೇವಾಂಶ ಇಲ್ಲದ ಜಾಗ ಅಥವಾ ಒಣಗಿರುವ ಜಾಗ, ಉಷ್ಣಾಂಶ ಜಾಸ್ತಿ ಇರುವಂತಹ ಜಾಗಗಳಲ್ಲಿ ನಾವು ಬೆಂಟೋನೈಟ್ಸ್ನಿಂದ ಕೂಡ ಬ್ರೌನ್ ಕಲರ್ ಕಾಂಪೌಂಡ್ ಪೌಡ್ರ್ ಏನಿದೆ ಇದನ್ನು ಯೂಸ್ ಮಾಡಿ ಅರ್ಥಿಂಗನ್ನು ಮಾಡ್ತೀವಿ. ಕೆಮಿಕಲ್ ಅರ್ಥಿಂಗಿಂದ ನಮಗೆ ಇನ್ನೊಂದು ಯೂಸ್ ಏನಪ್ಪ ಅಂದರೆ, ಇದನ್ನು ಮೇಂಟೆನೆನ್ಸ್ ಮಾಡೋದು ನಮಗೆ ಇರೋದಿಲ್ಲ. ಹಾಗೆಯೇ ನಾವು ಯೂಸ್ ಮಾಡೋ ಅರ್ತ್ ರಾಡ್ ಏನಿದೆಯಲ್ಲ ಅದು ನಮಗೆ ರಸ್ಟ್ ಸಹ ಬರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕೋ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಿ.